ಶ್ರೀಪಾದರಾಜಂ ಶರಣಂ ಪ್ರಪದ್ಯೆ. ಪರಮಹಂಸ ಸದ್ಗುರು ಶ್ರೀ ಸತ್ ಉಪಾಸಿ ವಿರಚಿತ ಜ್ಞಾನನಿಧಿ. ಆಧ್ಯಾತ್ಮಿಕ ಸಾಧನೆ ಗಂಡಸರಿಗೆ ಮಾತ್ರನಾ? ಪ್ರಶ್ನೆ. ಅಪ್ಪ, ಗುರುಚರಿತ್ರೆಯಲ್ಲಿ ನಾನು ಓದಿದೆ, ಆಧ್ಯಾತ್ಮಿಕ ಸಾಧನೆ, ಜಪ, ಧ್ಯಾನ ಎಲ್ಲನೂ ಗಂಡಸರಿಗೆ ಮಾತ್ರ, ಹೆಂಗಸರಿಗೆ ಗಂಡನ ಸೇವೆ ಒಂದೇ ಸಾಕು ಅಂತ. ಹಾಗಾದರೆ ಹೆಣ್ಣು ಮಕ್ಕಳು ಧ್ಯಾನ ಭಜನೆ ಮಾಡಬಾರದೆ? ಅದಕ್ಕೆ ಅಪ್ಪಾಜಿಯವರು, ಗುರುಚರಿತ್ರೆ ನಡೆದ ಕಾಲ ಇವಾಗ್ಗೆ ಸುಮಾರು 1000 ವರ್ಷಕ್ಕೂ ಹಿಂದೆ. ಅವಾಗೆಲ್ಲ ಹೆಣ್ಣು ಮಕ್ಕಳು ಪತಿವ್ರತೆಯರಾಗಿ ಬಾಳ್ತಾ ಇದ್ರು. ಗಂಡನ ರೀತಿ ನೀತಿಗಳೇ ಅವಳದಾಗಿರ್ತಿತ್ತು. ಗಂಡನ ಆಚರಣೆಗಳನ್ನೇ ಅವಳು ಅನುಸರಿಸ್ತಾ ಇದ್ಲು. ಅವನು ಇಲ್ಲದೇ ಇರೋ ಜೀವನನ ಜೀವಿಸಕ್ಕೂ ಆಗದೆ ಗಂಡ ಸತ್ತ ಕೂಡಲೇ ಸಹಗಮನ ಮಾಡ್ತಾ ಇದ್ಲು. ಹಂಗಿದ್ದಾಗ ಗಂಡ ಧಾರ್ಮಿಕ ವ್ಯಕ್ತಿ ಆಗಿದ್ರೆ ಸಹಜವಾಗೇ ಹೆಂಡ್ತಿನೂ ಅವನಂತೆಯೇ ಧಾರ್ಮಿಕಳಾಗಿ ಬಾಳ್ತಿದ್ಲು. ಆದರೆ ಇವಾಗ ಕಾಲ ಬದಲಾಗಿದೆ. ಹೆಣ್ಣು ಮಕ್ಕಳು ಇವಾಗ ಗಂಡಸರಿಗೆ ಸಮಾನವಾಗೇ ನಡ್ಕಂತಾರೆ. ಗಂಡ ಸತ್ರೆ ಇವಾಗ ಯಾರೂ ಸಹಗಮನವನ್ನು ಮಾಡೋದಿಲ್ಲ. ಆದ್ದರಿಂದ ಇವಾಗ ಏನಿದ್ರೂ ಗಂಡನ ಸಾಧನೆ ಅವನ ಉದ್ಧಾರಕ್ಕೆ, ಹೆಂಡತಿ ಮಾಡಿದ್ದು ಅವಳ ಉದ್ಧಾರಕ್ಕೆ. ದೇವರೂ ಇವಾಗ ಅವರವರ ಸಾಧನೆಗನುಗುಣವಾಗಿ ಆಶೀರ್ವದಿಸ್ತಾನೆ. ಆದ್ದರಿಂದ ಹೆಣ್ಣು ಮಕ್ಕಳೂ ಗಂಡಸರಂಗೇನೆ ಅಥವಾ ಅವರಿಗಿಂತಲೂ ಹೆಚ್ಚಾಗೇ ಸಾಧನೆಯನ್ನು ಮಾಡಬಹುದು. ಗುರುಗಳು ಅವಾಗಿನ ಸಮಾಜಕ್ಕೆ ಅನುಸಾರವಾಗಿ ಆ ರೀತಿ ಹೇಳಿದ್ರು. ಇವಾಗ ಎಲ್ಲರೂ ಸಾಧನೆ ಮಾಡಲೇಬೇಕು. ಕಾಲ ಬದಲಾದಂಗೆಲ್ಲ ಆ ಗುರುವೇ ಮತ್ತೆ ಬಂದು ಈಗಿನ ಸಮಾಜಕ್ಕೆ ತಕ್ಕಂಥ ಉಪದೇಶನ ಕೊಡ್ತಿರ್ತಾನೆ. ಜೈ ಗುರುದೇವ ದತ್ತ.